ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಕೇವಲ ಅದೊಂದು ಕೇಸಾಗಿ ಉಳ್ಕೊಂಡಿಲ್ಲ, ಧರ್ಮಯುದ್ಧ ಆಗಿಬಿಟ್ಟಿದೆ. ಯಾಕೆ ಹೀಗಾಯ್ತು? ಅದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ವ್ಯವಸ್ಥಿತವಾಗಿ ಹೂಡಲಾದಂಥ ಒಂದು ಸಂಚು, ಒಂದು ಷಡ್ಯಂತ್ರ. ರಾಷ್ಟ್ರ ವಿರೋಧಿ, ಧರ್ಮ ವಿರೋಧಿ ಷಡ್ಯಂತ್ರಗಳನ್ನು ಇದರ ಮೇಲೆ ಆ ಶಕ್ತಿಗಳನ್ನು ಬಳಸ್ಕೊಂಡು ಹೂಡಿದ್ದಾರೆ. ಇದಕ್ಕೆ ಇಂಟರ್ನ್ಯಾಷನಲ್ ಫಂಡಿಂಗ್ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕ ಚಟುವಟಿಕೆಗಳ ಕರಿನೆರಳು ಇದರ ಮೇಲೆ ಬೀಳ್ತಾ ಇದೆ. ಇದು ಕೇವಲ ಒಂದು ಧರ್ಮಸ್ಥಳ ಅನ್ನೋ ಸಬ್ಜೆಕ್ಟ್ ಮಾತ್ರ ಅಲ್ಲ, ಇದು ಟಾರ್ಗೆಟ್ ಧರ್ಮಸ್ಥಳ ಅಂತ ಸೇರ್ಕೊಂಡಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಆರೋಪವನ್ನು ಹಾಕುವುದೊಂದೇ ಇವರ ಹಿಂದಿರುವಂಥ ಉದ್ದೇಶ ಅಲ್ಲ. ಒಟ್ಟಾರೆ ಧರ್ಮಸ್ಥಳದ ಮೇಲೆ ಇರುವಂಥ ಧಾರ್ಮಿಕ ಶ್ರದ್ಧೆಯನ್ನ, ನಂಬಿಕೆಯನ್ನ, ಆ ಒಂದು ಏನು ಬಾಂಡಿಂಗ್ ಅನ್ನ, ಭಕ್ತರ ಮೇಲೆ ಮತ್ತೆ ಕ್ಷೇತ್ರದ ಮೇಲೆ ಇರುವಂಥ ಶ್ರದ್ಧೆಯನ್ನ ಕದಡುವಂಥ ಸಂಚು. ಹಾಗಾಗಿ ಇದು ಧರ್ಮಯುದ್ಧವೇ ಒಂದು ರೀತಿಯಲ್ಲಿ. ರೈಟ್. ಒಂದು ಸಣ್ಣ ಮಗುಗೂ ನೀರನ್ನ ಕೂತ್ಕೊಂಡು ಕುಡಿ, ನಿಂತ್ಕೊಂಡು ಕುಡಿಬೇಡ ಅಂತ ಹೇಳಿದ್ರೆ ಯಾಕೆ ಅಂತ ಕೇಳುತ್ತೆ. ಸೈಂಟಿಫಿಕ್ ರೀಸನ್ ಅನ್ನ ಕೇಳುತ್ತೆ, ಪ್ರೂಫ್ ಅನ್ನ ಕೇಳುತ್ತೆ. ನೀವೀಗ ಹೇಳ್ತಿರುವಂತ ಒಂದು ಆರೋಪಕ್ಕೆ, ಬಹುದೊಡ್ಡ ಆರೋಪ ಅದು, ಫಂಡಿಂಗ್ ಆಗ್ತಾ ಇದೆ, ಷಡ್ಯಂತ್ರ ಅಂತ ಹೇಳ್ತೀರಿ ಅಂದ್ರೆ ಜನ ಕೇಳೋದು ಅದನ್ನೇ, ಸಾಕ್ಷಿ ಕೊಡಿ, ತೋರಿಸಿ ಅಲ್ಲ ಅಂತಾರೆ. ಎಕ್ಸಾಕ್ಟ್ಲಿ. ಈಗ ಕುಕ್ಕರ್ ಬಾಂಬ್ ಸ್ಫೋಟವನ್ನ ಮಾಡಲಿಕ್ಕೆ ಸಂಚು ಹೂಡಿದವನ ಟಾರ್ಗೆಟ್ ಧರ್ಮಸ್ಥಳ ಆಗಿತ್ತು. ನಕ್ಸಲೈಟ್ ಹಿಟ್ ಲಿಸ್ಟಲ್ಲಿ ನಮ್ಮ ಧರ್ಮಸ್ಥಳ ಇತ್ತು. ಧರ್ಮಸ್ಥಳದ ಮೇಲೆ ನಿರಾಧಾರವಾದಂಥ ಯಾವುದೇ ಸಾಕ್ಷಿ, ಆಧಾರ, ಪುರಾವೆ ಇಲ್ಲದೆ ಆರೋಪವನ್ನು ಹಾಕಿದಾಗ ವಿದೇಶಿ ಮೀಡಿಯಾಗಳು ಇದರ ಬಗ್ಗೆ ಸುದ್ದಿಗಳನ್ನು ಮಾಡ್ತವೆ. ಫಾರ್ ಎಕ್ಸಾಂಪಲ್ ಆಲ್ ಜಜೀರಾ. ಇವತ್ತು ನೀವು ಆಂಧ್ರದ ಕಮ್ಯುನಿಸಮ್ ಹಿನ್ನೆಲೆ ಇರುವಂಥ ಮೀಡಿಯಾಗಳನ್ನು ಗಮನಿಸಿ, ಕೇರಳದ ಕಮ್ಯುನಿಸಮ್ ಹಿನ್ನೆಲೆ ಇರುವಂಥ ಮೀಡಿಯಾಗಳನ್ನು ಗಮನಿಸಿ, ತಮಿಳುನಾಡಿನ ಮೀಡಿಯಾಗಳನ್ನು ಗಮನಿಸಿ, ಮತಾಂತರಕ್ಕೆ ಬೆಂಬಲ ಕೊಡುವಂಥ ಗುಂಪುಗಳನ್ನು ಗಮನಿಸಿ, ಜಿಹಾದಿ ಷಡ್ಯಂತ್ರಗಳನ್ನು ಮಾಡಿದಂತಹ ಗುಂಪುಗಳನ್ನು ಗಮನಿಸಿ, ಅವರೆಲ್ಲರೂ ಕೂಡ ಬಹಳ ಕಾಳಜಿಯಿಂದ ಧರ್ಮಸ್ಥಳದ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿಷಯವನ್ನ ಇಡೀ ವಿಶ್ವದಗಲ ಪಸರಿಸುವ ಮೂಲಕ ಧರ್ಮಸ್ಥಳದ ವಿರುದ್ಧ ಈ ಸಂಚು ವ್ಯವಸ್ಥಿತವಾಗಿ ಜೀವಂತವಾಗಿರುವ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಯಾಕಂದರೆ ಇದರ ಹಿಂದೆ ಧರ್ಮಸ್ಥಳದ ವಿರುದ್ಧ ಮಾಡಿದ ಇವರು ಹೋರಾಟಗಳೇನಿವೆ, ಸೌಜನ್ಯ ಪ್ರಕರಣ ನೆಪ ಮಾತ್ರ ಅಂತ ಆಗಲೂ ಕೂಡ ನಾನು ಪ್ರತಿಪಾದನೆ ಮಾಡಿದ್ದೆ. ಸೌಜನ್ಯಳಿಗೆ ಇವರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಒಂದು ಕಿಂಚಿತ್ತೂ ಕಾಳಜಿ ಇರಲಿಲ್ಲ. ಅವರ ಮನೆಯವರನ್ನೇ ಬ್ರೈನ್ ವಾಶ್ ಮಾಡಿ, ಅವರ ಮನೆಯವರನ್ನೇ ಜೊತೆ ಸೇರಿಸಿಕೊಂಡು ಸೌಜನ್ಯ ಎನ್ನುವ ಒಂದು ಅಮಾಯಕ ಹೆಣ್ಣು ಮಗುವಿಗೆ, ಒಂದು ಹತಭಾಗ್ಯ ಹೆಣ್ಣಿಗೆ ನ್ಯಾಯ ಸಿಗದೇ ಇರುವ ಹಾಗೆ ಮಾಡಿದಂಥ ತಂಡ. ಅವರು ಮಾಡಿದ ನೂರಾರು ಹೋರಾಟಗಳಿಗೆ ಫಂಡ್ ಫ್ಲೋ ಎಲ್ಲಿಂದ ಆಯ್ತು? ಯಾರು ಹಣ ಕೊಡ್ತಾ ಇದ್ದಾರೆ? ಅವ್ರು ಮಾಡ್ತಾ ಇರುವ ಸೋಷಿಯಲ್ ಮೀಡಿಯಾಗಳು, ಅವ್ರು ಕಟ್ಟಿಕೊಂಡಿರುವಂಥ ಯೂಟ್ಯೂಬ್ ಚಾನಲ್ಗಳು, ಇದಕ್ಕೆಲ್ಲ ಈ ಓಡಾಟಗಳು, ಈ ಖರ್ಚು ವೆಚ್ಚಗಳನ್ನು ಯಾರು ನಿಭಾಯಿಸ್ತಾ ಇದ್ದಾರೆ ಅಂತೇಳಿ ಗಮನಿಸಿದಾಗ, ಇದಕ್ಕೆ ನನ್ನ ಹತ್ರ ಈಗ ತೋರಿಸ್ತೀನಿ, ಶೋ ಮಾಡ್ತೀನಿ ಅಂತ ಹೇಳುವ ಡಾಕ್ಯುಮೆಂಟ್ ಇಲ್ಲದೇ ಇದ್ರೂ ಕೂಡ ಊಹನಾತ್ಮಕವಾಗಿ ಬಹಳ ನಿಖರವಾಗಿ ಹೇಳ್ಬೋದು, ಇದಕ್ಕೆ ವಿದೇಶಿ ಫಂಡಿಂಗ್ ಆಗಿದೆ. NIA ತನಿಖೆ ಆದರೆ ಇದರಿಂದ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಬಯಲಿಗೆ ಬರ್ತಾರೆ. ಇಂತಹ ಹಲವಾರು ಷಡ್ಯಂತ್ರದ ವಿಚಾರಗಳು ವಸಂತ್ ಗಿಳಿಯಾರ್ ಅವ್ರಿಗೆ ಅರ್ಥ ಆಗುತ್ತೆ, ಧರ್ಮರಕ್ಷಕ ಹಿಂದೂ ಬಾಂಧವರಿಗೆ ಅರ್ಥ ಆಗುತ್ತೆ. ಯಾಕೆ ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಧರ್ಮರಕ್ಷಕ ಶಕ್ತಿ ಕೇಂದ್ರಗಳಿಗೆ ಅರ್ಥ ಆಗ್ತಿಲ್ವಾ ಇದು? ಸರ್ಕಾರ SIT ನೇಮಕ ಮಾಡಿದೆಯಲ್ಲ, ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ನಾನು ಕೂಡ ಪತ್ರ ಬರೆದಿದ್ದೆ, ಒಂದು SIT ನೇಮಕ ಮಾಡಿಬಿಡಿ, ಯಾಕಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ. ಏನು ಧರ್ಮಸ್ಥಳದ ಕಡೆಗೆ ಬೊಟ್ಟು ಮಾಡಿ ನೂರಾರು ಶವ, ಸಾವಿರಾರು ಶವ ಅಂತ ಹೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ, AI ವಿಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೆ. ಇದನ್ನ ತನಿಖೆ ಮಾಡಿ ಇದ್ರ ಹಿಂದಿರುವವರು ಯಾರು ಅಂತಲೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಅವೇರ್ನೆಸ್ ಮೂಡಿಸೋ ಕಾರಣಕ್ಕೆ ಈ ಪತ್ರವನ್ನು ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ಅಂತೇಳಿ ಒಂದು ಪತ್ರ ಬರೆದಿದ್ದೆ. ಅದರ್ ದೆನ್ ಈ ಮೀಡಿಯಾದವರು ಸಿದ್ದರಾಮಯ್ಯ ಅವ್ರಿಗೆ ಕೇಳಿದಾಗ, ಯಾಕ್ರಿ ಅವ್ರ್ಯಾರೋ ಹೇಳಿದ ತಕ್ಷಣ ನಾವು SIT ಮಾಡ್ಬೇಕೇನ್ರಿ ಅಂತ ಕೇಳಿದರು. ಆದರೆ ರಾತ್ರೋರಾತ್ರಿ ಹೆಂಗೆ ಯಾರ ಇನ್ಫ್ಲುಯೆನ್ಸ್ ಬಂತು ಸಿದ್ದರಾಮಯ್ಯ ಅವರಿಗೆ? ಸಂಡೇ SITನ ರಚನೆ ಮಾಡಿಬಿಟ್ಟು ಆರ್ಡರ್ ಮಾಡ್ತಾರೆ. ಇದರ ಹಿಂದೆ ಇರುವ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಈ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂಥ ಶಕ್ತಿ ಸಿದ್ದರಾಮಯ್ಯಗಿಂತಲೂ ಸ್ಟ್ರಾಂಗ್ ಆಗಿವೆ. ಓಕೆ. ಈಗ ಸಿದ್ದರಾಮಯ್ಯ ಅವರು SIT ಮಾಡೋದು ಸಿದ್ದರಾಮಯ್ಯ ಸರ್ಕಾರದಾಗ ಸುಪರ್ದಲ್ಲಿ ಇರಬೇಕಾದಂಥ ವಿಚಾರ. ಹಿಂದಿನ ದಿನ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ರಜಾ ದಿನವಾದಂಥ ಸಂಡೇ ಯಾಕೆ ಇವ್ರು ಮಾಡಬೇಕು? ಯಾರು ಯಾವ ಅಧಿಕಾರಿಯನ್ನು ಹಾಕ್ಕೊಡಿ ಅಂತ ಕೇಳ್ತಿದ್ದಾರೆ, ಅದೇ ಪ್ರಣಬ್ ಮೊಹಂತಿ ಅವ್ರನ್ನ ಹಾಕಿನೇ, ನಂದೇನು ಆಕ್ಷೇಪ ಇಲ್ಲ, ಆದ್ರೆ ಅವ್ರನ್ನ ಹಾಕಿನೇ ಇವರು SITಯನ್ನು ರಚನೆ ಮಾಡ್ತಾರೆ. ಅಂದರೆ
ತಮಿಳುನಾಡಿನ ಒಬ್ಬ ಸಂಸದನ ಹೆಸರು ಕೇಳ್ಬರುತ್ತೆ. ಕೇಳಿ ಬರ್ತಾ ಇತ್ತು. ಹ್ಮ್. ಆ ತಮಿಳುನಾಡಿನ ಸಂಸದ ಕೇಂದ್ರೀಯ ಸ್ತರದಲ್ಲಿ ಪ್ರಭಾವವನ್ನು ಬಳಸಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಹಾಕಿ SITಯನ್ನು ತರಾತುರಿಯಲ್ಲಿ ರಚನೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರಿಗಿಂತಲೂ ರಾಜ್ಯದ ಗೃಹ ಸಚಿವರಿಗಿಂತಲೂ ಈ SITಯನ್ನು ಮಾಡುವುದರಲ್ಲಿ ಬಾಹ್ಯ ಶಕ್ತಿಗಳ ಪ್ರಭಾವ ಇದೆ ಅಂತೇಳಿ ನನ್ನ ಆರೋಪ ಇದೆ.